ನಮಸ್ಕಾರ ಗೆಳೆಯರೆ, ಕನ್ನಡ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸುಸ್ವಾಗತ. ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಸ್ಟಾಪ್ ಲಾಸ್ ಬಗ್ಗೆ. ಸ್ಟಾಪ್ ಲಾಸ್ ಅಂದರೆ ಏನು, ಸ್ಟಾಪ್ ಲಾಸ್ನ ಯಾವುದಕ್ಕೋಸ್ಕರ ನಾವು ಇಟ್ಕೊಬೇಕು, ಸ್ಟಾಪ್ ಲಾಸ್ ಇರೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡಿ. ಟೆಲಿಗ್ರಾಮ್ ಚಾನಲ್ ಇದೆ ನಮ್ಮದು. ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಡೈಲಿ 2-3 ಸ್ಟಾಕ್ ಕಾಲ್ಸ್ನ ಪ್ರೊವೈಡ್ ಮಾಡ್ತಾ ಇರ್ತೀರಿ. ಆ ಕಾಲ್ಸ್ ನಾವು ಕೊಡುವಂಥ ಒಂದು ಸ್ಟಾಕ್ದು ಕಾಲ್ಸ್ ಇದೆ, ಅದು ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ಮತ್ತು ಸಾಯಂಕಾಲ ನಿಮಗೆ ಅದೇ ಒಂದು ಚಾನಲಲ್ಲಿ ಅಪ್ಡೇಟ್ ಸಹ ಮಾಡ್ತಾಯಿರಿ. ಯಾರಾದರೂ ಅಬ್ಸರ್ವ್ ಮಾಡೋಂಗಿದ್ರೆ ಟೆಲಿಗ್ರಾಮ್ ಲಿಂಕ್ ಸಹ ನೀವು ಜಾಯ್ನ್ ಆಗಿಬಿಟ್ಟು ಅಲ್ಲಿ ನಾವು ಕೊಡುವಂಥ ಕಾಲ್ಸ್ನ ಅಬ್ಸರ್ವ್ ಮಾಡ್ಬೋದು. ಅದರೊಳಗೆ ಯಾವ ಥರ ನಾನು ಸ್ಟಾಕ್ ಪಿಕ್ ಮಾಡ್ತೀನಿ, ಒನ್ ಡೇ ಬಿಫೋರು ನಾಳೆಗೆ ಯಾವ ಥರ ಸ್ಟಾಕ್ ಬೇಕು ಆ ಸ್ಟಾಕ್ನ ಇವತ್ತು ಯಾವ ಥರ ಪಿಕ್ ಮಾಡ್ತೀನಿ ಮತ್ತು ಲೈವ್ ಮಾರ್ಕೆಟ್ನಲ್ಲಿ ಯಾವ ಥರ ಸ್ಟಾಕ್ ಪಿಕ್ ಮಾಡ್ತೀನಿ ಅನ್ನೋ ಒಂದು ಈ ವಿಡಿಯೋನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ಅಪ್ಲೋಡ್ ಮಾಡೋವಂಥ ವಿಡಿಯೋ ನಿಮಗೆ ಶೀಘ್ರವಾಗಿ ತಲುಪಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವಿಡಿಯೋ ನಿಮಗೆ ಎಲ್ಲರಿಗಿನ ಮೊದಲು ನೀವು ವಾಚ್ ಮಾಡೋವಂಥ ಒಂದು ಸಾಧ್ಯತೆ ಇರುತ್ತೆ. ಇವತ್ತು ನಾನು ನಿಮಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ಪ್ಲಸ್ ಸ್ಟಾಪ್ ಲಾಸ್ ಎರಡರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದ್ರೇನು, ಸ್ಟಾಪ್ ಲಾಸ್ನ ಯಾವ ಥರ ನಾವು ಇಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ರಿಸ್ಕ್ ರಿವಾರ್ಡ್ ರೇಷಿಯೋ ಅಥವಾ R³ ಅಂತ ಹೇಳ್ತೀವಿ ನಾವು. ರಿಸ್ಕ್ ರಿವಾರ್ಡ್ ರೇಷಿಯೋನಲ್ಲಿ ರಿಸ್ಕ್ ಪರ್ ಟ್ರೇಡ್ ಅಂದರೆ ನಾವು ಮಾಡ್ತಾ ಇರೋವಂಥ ಒಂದು ಟ್ರೇಡ್ಗೆ ಎಷ್ಟು ರಿಸ್ಕ್ನ ತೊಗೊಳೋಂಥ ಕೆಪಾಸಿಟಿ ಇದೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರಬೇಕು. ಪ್ಲಸ್ ಸ್ಟಾಪ್ ಲಾಸ್ ಎಲ್ಲಿ ಬರ್ತಾ ಇದೆ, ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು, ಪ್ಲಸ್ ಎಷ್ಟು ಕ್ವಾಂಟಿಟಿನ ಬೈ ಮಾಡಬೇಕು ನಾನು ಅವತ್ತು ನಾನು ಟ್ರೇಡ್ ಮಾಡ್ತಿರೋಂಥ ಒಂದು ಸ್ಟಾಕ್ನಲ್ಲಿ ಎಷ್ಟು ಕ್ವಾಂಟಿಟಿನ ಬೈ ಮಾಡಬೇಕು, ಸ್ಟಾಪ್ ಲಾಸ್ ಎಲ್ಲಿದೆ, ಪ್ಲಸ್ ರಿಸ್ಕ್ ಎಷ್ಟಿದೆ ಅನ್ನೋ ಒಂದು ಟ್ರೇಡಲ್ಲಿ ಅನ್ನೋದ್ರ ಬಗ್ಗೆ ಫಸ್ಟು ಮಂದಟ್ ಮಾಡ್ಕೊಬೇಕು. ಟ್ರೇಡ್ ಮಾಡೋದಕ್ಕೂ ಮುಂಚೆ ನೀವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡೆ ಟ್ರೇಡ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ನೋಡಿ, ರಿಸ್ಕ್ ಪರ್ ಟ್ರೇಡು ನಾನು ಮಾಡ್ತಾ ಇರೋಂಥ ಒಂದು ಟ್ರೇಡಲ್ಲಿ 500 ರೂಪಾಯಿ ಮಾತ್ರ ರಿಸ್ಕ್ ತೊಗೊಳಕ್ಕೆ ನಾನು ರೆಡಿ ಇರ್ತೀನಿ. ಅವತ್ತಿನ ದಿನ ನಂದು ಏನಾದರೂ ಲಾಸ್ ಆಯ್ತು ಅಂದರೆ ಓನ್ಲಿ 500 ರೂಪೀಸ್ ಮಾತ್ರ ಲಾಸ್ ಆಗಬೇಕು, ಅದಕ್ಕೆ ನಾನು ಜಾಸ್ತಿ ಲಾಸ್ ಆಗೋಕ್ಕೆ ನಾನು ಚಾನ್ಸ್ ಕೊಡಲ್ಲ. ಯಾಕೆಂದ್ರೆ ನನ್ನ ರಿಸ್ಕ್ ನಾನು ಮೈಂಡಲ್ಲಿ ಟ್ರೇಡ್ ಮಾಡೋದಕ್ಕೆ ಮುಂಚೆ ನಾನು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ, ನಂದು ಇವತ್ತಿನ ಸ್ಟಾಕಲ್ಲಿ ರಿಸ್ಕು ಓನ್ಲಿ 500 ರೂಪೀಸ್ ಮಾತ್ರ. ಅದ್ರ ಮೇಲೆ ಮಾರ್ಕೆಟ್ ಎಷ್ಟೇ ಕೆಳಗಡೆ ಬೀಳಲಿ ನಾನು ಅದಕ್ಕಿಂತ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅನ್ನೋದನ್ನ ಫಸ್ಟ್ ಮಂದಟ್ ಮಾಡ್ಕೊಬೇಕಾಗತ್ತೆ. ಸ್ಟಾಪ್ ಲಾಸ್ ಡಿಫ್ರೆನ್ಸ್ ಅಮೌಂಟು ಎಷ್ಟಿದೆ, ಇಲ್ಲಿ 2 ರೂಪಾಯಿ ನಾನು ತೋರಿಸ್ತೀನಿ ಎಕ್ಸಾಂಪಲ್ಗೆ. ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಚಾರ್ಟಲ್ಲಿ ತೋರಿಸ್ತೀನಿ, ಆಯಿತಾ. ಎಷ್ಟು ಸ್ಟಾಕ್ನ ನಾವು ಎಷ್ಟು ಕ್ವಾಂಟಿಟಿನ ನಾವು ಬೈ ಮಾಡಬೇಕು ಆ ಟ್ರೇಡಲ್ಲಿ ಅನ್ನೋದ್ರ ಬಗ್ಗೆಯೂ ಸಹ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ನಾನು ಇವಾಗ ತೊಗೊಬೇಕು ಅಂದ್ಕೊಂಡಿರೋಂಥ ಒಂದು XYZ ಯಾವುದೋ ಒಂದು ಸ್ಟಾಕ್ನ ನಾನಿವತ್ತು ಬೈ ಮಾಡಬೇಕಂದ್ರೆ ಅದು ಫಸ್ಟು ಯಾವ ಒಂದು ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಬೇಕು. ಚಾರ್ಟ್ ಹಾಕ್ಕೊಂಡು ಆ ಚಾರ್ಟಲ್ಲಿ ಯಾವಾಗ ನಾವು ಸ್ಟಾಕ್ನ ಬೈ ಮಾಡಬೇಕು ಆವಾಗ ಯಾವ ರೇಂಜಲ್ಲಿ ಅದು ಸ್ಟಾಕು ಬೈ ಮಾಡ್ತಾ ಇದೆ, ಸ್ಟಾಕು ಟ್ರೇಡ್ ಮಾಡ್ತಾ ಇದೆ, ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಚೆಕ್ ಮಾಡ್ಕೊಬೇಕು. ಪ್ಲಸ್ ಅಲ್ಲಿಂದ ರಿಸ್ಕ್ ಎಷ್ಟಿದೆ ನಮ್ಮದು, ಎಲ್ಲಿ ನಮಗೆ ರಿಸ್ಕ್ ಅಂದರೆ ಸ್ಟಾಪ್ ಲಾಸ್ ಎಲ್ಲಿ ಇಕ್ಬೇಕು, ನಾವು ಸ್ಟಾಪ್ ಲಾಸ್ ಎಲ್ಲಿ ಬೇಕಲ್ಲ ಅಂದರೆ ಆ ಥರ ಯಾವ ಥರ ಬೇಕು ಆ ಥರ ಇಕ್ಕಂಗಿಲ್ಲ. ಸ್ಟಾಪ್ ಲಾಸ್ ಇಕ್ಬೇಕಂದ್ರೆ ಅಲ್ಲಿ ಒಂದು ಸಪೋರ್ಟ್ ಲೆವೆಲ್ ಇರಬೇಕು. ಆ ಸಪೋರ್ಟ್ ಲೆವೆಲ್ ಇದ್ದರೆ ಮಾತ್ರ ನಾವು ಅಲ್ಲಿ ಸ್ಟಾಪ್ ಲಾಸ್ ಇಕ್ಬೇಕು. ಅಷ್ಟು ಸಪೋರ್ಟ್ ಲೆವೆಲಿಂದ 1 or 2 ಪಾಯಿಂಟ್ಸ್, 1 ಅಥವಾ 2 ರೂಪಾಯಿ ಕೆಳಗಡೆ ಸ್ಟಾಪ್ ಲಾಸ್ ಸಿಗಬೇಕಾಗತ್ತೆ. ಯಾಕೆಂದರೆ ಒಂದ್ಸರಿ ಸ್ಟಾಕ್ ಟ್ರೇಡ್ ಆಗ್ತಿರೋಂಥ ಸ್ಟಾಕು ಮತ್ತೆ ಕೆಳಗಡೆ ಬಂದು ಅಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಮೇಲೆ ಹೋಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸಪೋರ್ಟ್ ಲೆವೆಲಿಂದ 1 or 2 ಪಾಯಿಂಟ್ಸ್ ಕೆಳಗಡೆ ಸ್ಟಾಪ್ ಲಾಸ್ನ ಇಕ್ಬೇಕಾಗತ್ತೆ. ಇವಾಗ ನಾನು ತೊಗೊತಾ ಇರೋಂಥ ಒಂದು ಟ್ರೇಡ್ ಬಂದುಬಿಟ್ಟು 193 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ನಂದು ರಿಸ್ಕ್ ಬಂದುಬಿಟ್ಟು 2 ರೂಪಾಯಿ ಇದೆ. 191 ರೂಪಾಯಿ ನನಗೆ ಒಂದು ಸಪೋರ್ಟ್ ಲೆವೆಲ್ ಇತ್ತು. 191 ರೂಪಾಯಿ ಸಪೋರ್ಟ್ ಲೆವೆಲ್ ನಾನು ಸ್ಟಾಪ್ ಲಾಸ್ ಸಿಗ್ತಾ ಇದ್ದೀನಿ ಅಂದರೆ ಈ ಎರಡರ ಮಧ್ಯೆ ಡಿಫ್ರೆನ್ಸ್ ಅಮೌಂಟ್ ಬಂದುಬಿಟ್ಟು 2 ರೂಪಾಯಿ ಇದೆ. ಈ 2 ರೂಪಾಯಿ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ. ಈ 2 ರೂಪಾಯಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ ಅಂದರೆ ಒಂದು ಸ್ಟಾಕ್ ಮೇಲೆ 2 ರೂಪಾಯಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ. ಆ ಟೋಟಲ್ ಟ್ರೇಡಲ್ಲಿ ಎಷ್ಟು ಕ್ವಾಂಟಿಟಿ ಬೈ ಮಾಡಬೇಕು, ಇವಾಗ ನನಗೆ ಐಡಿಯಾ ಸಿಕ್ಬಿಡ್ತು. 193 ರೂಪಾಯಿ ಸ್ಟಾಕ್ ರೇಂಜ್ ಆಗ್ತಾ ಇದೆ, ಸ್ಟಾಕ್ ಟ್ರೇಡ್ ಆಗ್ತಾ ಇದೆ. 191 ರೂಪಾಯಲ್ಲಿ ನನಗೆ ಸ್ಟಾಪ್ ಲಾಸ್ ರೇಂಜ್ ಇದೆ. ಈ ಎರಡರ ಮಧ್ಯೆ ಇರೋಂಥ ಡಿಫ್ರೆನ್ಸ್ ಅಮೌಂಟ್ 2 ರೂಪಾಯಿ. ಇವತ್ತಿನ ನನ್ನ ಸ್ಟಾಪ್ ಲಾಸ್ ಬಂದುಬಿಟ್ಟು ಓನ್ಲಿ 500 ರೂಪೀಸು. 500 ರೂಪಾಯಿ ನಾನು ಈ ಟ್ರೇಡಲ್ಲಿ ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಅನ್ನೋದನ್ನ ಮಂದಟ್ ಮಾಡ್ಕೊಬೇಕು. ಇವಾಗ ನೀವು 2 ರೂಪಾಯಿ 500 ರೂಪಾಯಿನ 2 ರೂಪಾಯಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ, 250 ಕ್ವಾಂಟಿಟಿನ ನೀವು ಬೈ ಮಾಡ್ಬೋದು. ಈ ಒಂದು ಸ್ಟಾಕಲ್ಲಿ
250 ಕ್ವಾಂಟಿಟಿನ ನೀವು ಬೈ ಮಾಡ್ಬೋದು. 500 ರೂಪಾಯಿನ 2 ರೂಪಾಯಿಂದ ಡಿವೈಡ್ ಮಾಡಿದ್ರೆ ನಿಮಗೆ 250 ಬರುತ್ತೆ. ಈ 250 ಕ್ವಾಂಟಿಟಿನ ಬೈ ಮಾಡ್ಬೋದು. ನೀವು 250 ಕ್ವಾಂಟಿಟಿ ಬೈ ಮಾಡಿಬಿಟ್ರೆ ಇವಾಗ ನಿಮ್ಮ ಪ್ರಾಫಿಟ್ ಹೆಂಗೆ, ಎಷ್ಟಕ್ಕೆ ನೀವು ಪ್ರಾಫಿಟಿಗೆ ಬೇಕು ಅನ್ನೋದು ನಿಮ್ಮ ಮಂದಟ್ಟಿರುತ್ತೆ, ಅದು ನಿಮಗೆ ಮನಸ್ಸಲ್ಲಿರುತ್ತೆ. ಅದು ನೀವು ಇವಾಗ 2 ರೂಪಾಯಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅಂದರೆ ಪ್ರಾಫಿಟು ಸಹ 2 ರೂಪಾಯಿಗೆ ಇರುತ್ತೆ. 1:1 ರೇಷಿಯೋ ನಾನು ನಿಮ್ಮ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೆ. 1:1 ರೇಷಿಯೋ ಪ್ಲಸ್ 1:2 ರೇಷಿಯೋ ಯಾವಾಗ ಬರುತ್ತೆ? 1:1 ರೇಷಿಯೋ ಇವಾಗ ನಾನು ಫಸ್ಟು ನನ್ನ ಮೊದಲನೇ ಟಾರ್ಗೆಟ್ ಬಂದ್ಬಿಟ್ಟು 1:1 ರೇಷಿಯೋ ಇದೆ. ಎರಡನೇ ಟಾರ್ಗೆಟ್ 1:2 ರೇಷಿಯೋ. 1:2 ರೇಷಿಯೋ ಯಾವಾಗ ನಾವು 1:2 ರೇಷಿಯೋ ಇಕ್ಬೇಕಂದ್ರೆ ನಾವು ಟ್ರೇಡ್ ಮಾಡ್ತಾ ಇರೋಂಥ ಒಂದು ಸ್ಟಾಕು ಆಲ್ ಟೈಮ್ ಐ ಅಥವಾ ಯಾವುದೇ ಒಂದು ರೆಸಿಸ್ಟೆನ್ಸ್ನ ಕ್ರಾಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋ ಒಂದು ಸನ್ನಿವೇಶ ಇದ್ದಾಗ ಮಾತ್ರ ನೀವು 1:2 ರೇಷಿಯೋ ಮಾಡ್ಕೊಬೇಕಾಗತ್ತೆ ಲಾಭಕ್ಕೆ. ಇಲ್ಲಾಂದರೆ 1:1 ರೇಷಿಯೋ ಏನಿದೆ, 1:1 ರೇಷಿಯೋ ಸೇಫು, ಆಲ್ವೇಸ್ ಎಲ್ಲದಕ್ಕಿಂತ ಸೇಫು. ಪ್ರಾಫಿಟಲ್ಲಿ ನಾವು ಎಕ್ಸಿಟ್ ಆಗಬೇಕು, ಯಾವುದೇ ತೊಂದರೆ ಇಲ್ದಂಗೆ, ನಮ್ಮ ಸ್ಟಾಪ್ ಲಾಸ್ ಎಕ್ಸಿಟ್ ಆಗ್ದಂಗೆ, ನಮ್ಮ ಕ್ಯಾಪಿಟಲ್ ಲಾಸ್ ಆಗ್ದಂಗೆ ನಾವು ಸೇಫಾಗಿ ಟ್ರೇಡ್ ಮಾಡ್ಕೊಬೇಕು ಅಂದರೆ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದೇನೆಂದರೆ 1:1 ರೇಷಿಯೋ ಮನಸ್ಸಲ್ಲಿ ಮಾಡ್ಕೊಂಬಿಡಿ. 500 ರೂಪಾಯಿ ರಿಸ್ಕ್ ತೊಗೊತಾ ಇದ್ದೀನಿ ಅಂದರೆ ಅದೇ 500 ರೂಪಾಯಿ ಸಹ ನಿಮ್ಮದು ಪ್ರಾಫಿಟ್ ಆಗಿರುತ್ತೆ. ಅದು ನೀವು ಮನಸ್ಸಲ್ಲಿ ಮಾಡ್ಕೊಬೇಕು. ಇವಾಗ ನೋಡಿ 250 ಕ್ವಾಂಟಿಟಿ ನೀವು ಬೈ ಮಾಡಬೇಕು. 250 ಕ್ವಾಂಟಿಟಿ ಯಾವ ಥರ ಬೈ ಮಾಡ್ತೀರಾ ನೀವು? ಇಂಟ್ರಾಡೇಗೆ ಬೈ ಮಾಡ್ತೀರಾ, ಪೊಸಿಷನಲ್ ಟ್ರೇಡಿಂಗ್ ತೊಗೊತೀರಾ, ಸ್ವಿಂಗ್ ಟ್ರೇಡ್ ತೊಗೊತೀರಾ, ಯಾವ ಥರ ತೊಗೊತೀರಾ ಅಂತ ಮುಂಚೆನೇ ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ಬಿಟ್ಟು ಇಂಟ್ರಾಡೇಗೆ ಯಾವ ಥರ ತೊಗೊಬೇಕಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಷ್ಟು ಲಿವರೇಜ್ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ 250 ಕ್ವಾಂಟಿಟಿ ಬೈ ಮಾಡಬೇಕಂತ ನಿಮಗೆ ಐಡಿಯಾ ಸಿಗ್ತು. 250 ಕ್ವಾಂಟಿಟಿ ಇಂಟು 193 ರೂಪಾಯಿ ಅಂದರೆ ಏನು 193 ರೂಪಾಯಿ ರೇಂಜ್ ಆಗ್ತಾಯಿದೆ. ಈ ಅಮೌಂಟ್ ನೀವು ಫುಲ್ ಸ್ವಿಂಗಿಗೆ ತೊಗೊತೀರಿ ಅಂದರೆ ಸ್ವಿಂಗ್ ಅಂತ ಹೇಳಿದ್ರೆ ಒಂದು ವಾರ ಇಲ್ಲ 15 ದಿನ ಇಲ್ಲ 1 ತಿಂಗಳು ಇಲ್ಲ 3 ತಿಂಗಳು ಹೋಲ್ಡ್ ಮಾಡೋ ಅನ್ನೋದಕ್ಕೆ ಸ್ವಿಂಗ್ ಅಂತ ಹೇಳ್ತೀರಿ ನಾವು. ಸ್ವಿಂಗ್ ಟ್ರೇಡಿಂಗ್ಗೆ ತೊಗೊತೀವಿ ಅಂದರೆ ನಿಮಗೆ 48,000 ಚಿಲ್ಲರೆ ಅಮೌಂಟ್ ಬೇಕಾಗತ್ತೆ. ಒಂದು ವಾರ 15 ದಿನ 1 ತಿಂಗಳು ಹೋಲ್ಡ್ ಮಾಡಬೇಕಾಗತ್ತೆ. ಇದಕ್ಕೆ ನಿಮಗೆ 48,000 ರೂಪೀಸ್ ಅಮೌಂಟ್ ಬೇಕಾಗತ್ತೆ. ಇದೇ ಸ್ಟಾಕ್ನ ನೀವು ಇಂಟ್ರಾಡೇ ಬೆಳಿಗ್ಗೆ ತೊಗೊಂಡು ಮತ್ತೆ ಸಾಯಂಕಾಲ 3 ಒಳಗಡೆ ಸೇಲ್ ಮಾಡಿಬಿಡ್ತೀನಿ ಅಂದರೆ ನಿಮಗೆ ಬೇಕಾಗಿರೋಂಥ ಅಮೌಂಟು ಇದರೊಳಗೆ ಡಿವೈಡೆಡ್ ಬೈ 5. ಈ 5 ಟೈಮ್ಸ್ ನೀವೇನು ಲಿವರೇಜ್ ಕೊಡ್ತಾರೆ ಡಿವೈಡ್ ಬೈ 5 ಮಾಡಿದ್ರೆ ನಿಮಗೆ 9,500 ಚಿಲ್ಲರೆ ಅಮೌಂಟ್ ಬೇಕಾಗತ್ತೆ. ನಿಮ್ಮದು ಇನ್ವೆಸ್ಟ್ಮೆಂಟ್ 9,500 ರೂಪಾಯಿ ಇರುತ್ತೆ. ಪ್ರಾಫಿಟ್ಟು 500 ರೂಪೀಸ್. ಅವತ್ತಿನ ದಿನದ್ದು 500 ರೂಪೀಸ್ ಪ್ರಾಫಿಟ್ ಇರುತ್ತೆ. 1:1 ರೇಷಿಯೋನಲ್ಲಿ ತೊಗೊಂಡ್ರೆ ನೀವು 500 ರೂಪಾಯಿ ನಿಮ್ಮ ಪ್ರಾಫಿಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಬೋದು. ಸೇಮ್ ಅದೇ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಏನಂದರೆ ಬೆಳಿಗ್ಗೆ 9:15 ಏನು ಮಾರ್ಕೆಟ್ ಓಪನ್ ಆಗುತ್ತೆ, ಬೆಳಿಗ್ಗೆ 9 ಗಂಟೆ 15 ನಿಮಿಷಕ್ಕೆ ಏನು ಮಾರ್ಕೆಟ್ ಓಪನ್ ಆಗುತ್ತೆ, ಈ ಮಾರ್ಕೆಟ್ ಇಂಟ್ರಾಡೇ ಅಂದರೆ ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡಬೇಕು. 3 ಗಂಟೆ 15 ನಿಮಿಷ ಒಳಗಡೆ ನೀವು ಸೆಲ್ ಮಾಡ್ಕೊಳ್ಳೇಬೇಕು. ಅವತ್ತು ನಿಮಗೆ ಪ್ರಾಫಿಟ್ ಇರಲಿ ಅಥವಾ ಲಾಸ್ ಇರಲಿ, ನೀವೇನು ಬೈ ಮಾಡಿದ್ದೀರ ಸ್ಟಾಕು ಆ ಸ್ಟಾಕ್ 9:15 3 ಒಳಗಡೆ ಸೆಲ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ 3 ಗಂಟೆ 20 ನಿಮಿಷಕ್ಕೆ ಯಾರು ನಿಮ್ಮ ಬ್ರೋಕರ್ ಇದ್ದಾರೆ ಅವರು ಸ್ಕ್ವೇರ್ ಆಫ್ ಮಾಡ್ತಾರೆ. ಸ್ಕ್ವೇರ್ ಆಫ್ ಮಾಡಿ ನಿಮಗೆ ಒಂದು ಮಿನಿಮೈಸ್ ದಂಡ ಸಹ ಅದಕ್ಕೆ ಹಾಕುವಂಥ ಒಂದು ಸನ್ನಿವೇಶ ಇರುತ್ತೆ. 50 ರೂಪಾಯಿಂದ 100 ರೂಪಾಯಿ ಒಳಗಡೆ ಒಂದು ದಂಡ ಹಾಕುವಂಥ ಸನ್ನಿವೇಶ ಸಹ ಇರುತ್ತೆ. ಅದಕ್ಕೆ ನೀವು 9:15 ಏನು ಇಂಟ್ರಾಡೇ ಬೈ ಮಾಡ್ತೀರ ಸ್ಟಾಕು 3 ಒಳಗಡೆ ಸೆಲ್ ಮಾಡ್ಕೊಬೇಕು. ಅದು ಪ್ರಾಫಿಟಲ್ಲಿರಲಿ ಅಥವಾ ಲಾಸಲ್ಲಿರಲಿ ಅದು ಸೆಲ್ ಮಾಡಲೇಬೇಕಾಗತ್ತೆ. ಜೊತೆ ಇನ್ನೂ ಒಂದು ಗೆಳೆಯರೆ, ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ತೋರಿಸ್ತೀನಿ. ಈ ಟೆಲಿಗ್ರಾಮ್ ಚಾನಲಲ್ಲಿ ನಾವು ಡೈಲಿ ಏನು ಸ್ಟಾಕ್ನ ಅಪ್ಡೇಟ್ ಮಾಡ್ತಾ ಇರ್ತೀರಿ ಆ ಸ್ಟಾಕು ಸಹ ನಿಮಗೆ ಈ ಟೆಲಿಗ್ರಾಮ್ ಚಾನಲ್ ವಿತ್ ಚಾಟ್ ಜೊತೆಯಲ್ಲಿ ಇರುತ್ತೆ. ಅದು ರೆಸಿಸ್ಟೆನ್ಸ್ ಲೆವೆಲ್ಲು ಪ್ಲಸ್ ಸಪೋರ್ಟ್ ಲೆವೆಲ್ಲು ಆಲ್ ಟೈಮ್ ಹೈ ಇದನ್ನೆಲ್ಲ ಅದರೊಳಗೆ ಮೆನ್ಷನ್ ಮಾಡಿರ್ತೀರಿ. ಎಲ್ಲಿ ಕ್ರಾಸ್ ಮಾಡ್ತಾ ಇದೆ, ಯಾಕೆ ಕ್ರಾಸ್ ಮಾಡಿ ಆ ಲೆವೆಲ್ ಮೇಲೆ ಬೈ ಮಾಡಿದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಅನ್ನೋದನ್ನು ನಾವು ಇದರೊಳಗೆ ತೋರಿಸ್ಕೊಡ್ತಾ ಇದ್ದೀರಿ. ಈ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಆಗಿಬಿಟ್ಟು ನಾವು ಕೊಡುವಂಥ ಸ್ಟಾಕ್ಸ್ ಏನಿದೆ ಅದು ಯಾವ ಥರ ಹೋಗಿದೆ, ಯಾವ ಥರ ಪರ್ಫಾರ್ಮ್ ಮಾಡಿದೆ ಅನ್ನೋದು ಸಹ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಇದರೊಳಗೆ 1-2 ಸ್ಟಾಕ್ ನಾನು ನಿನ್ನೆ ಪ್ರೊವೈಡ್ ಮಾಡಿದ್ದೆ. ಆಯಿತಾ, ನಿನ್ನೆ ಪ್ರೊವೈಡ್ ಮಾಡೋದು ಮೇ 18ಕ್ಕೆ ನಾನು ಮೇ 17ನೇ ತಾರೀಕು ಕೊಟ್ಟಿದ್ದೆ. ಇದು ಮೇ 18ನೇ ತಾರೀಕು ನಿಮಗೆ ತೋರಿಸ್ತಾ ಇರೋದು. 375 ರೂಪಾಯಿ ಮೇಲೆ ಬೈ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸ್ಟಾಕ್ ಕೊಟ್ಟಿದ್ದೆ. ಅದು 375 ರೂಪಾಯಿಂದ 410 ರೂಪಾಯಿವರೆಗೂ ಹೋಯಿತು. ನಿಮಗೆ 35 ಪಾಯಿಂಟು ಓನ್ಲಿ 2 ಡೇಸ್ 2 ದಿನದಲ್ಲಿ 35 ಪಾಯಿಂಟ್ ನಿಮಗೆ ಮಾಡಿಕೊಟ್ಟಿದೆ. ಸೇಮ್ ಅದೇ ಥರ ಇನ್ನೊಂದು BEL ಸ್ಟಾಕ್ ಕೊಟ್ಟಿದೆ. ಅದು 242 ರೂಪಾಯಿ ಮೇಲೆ ಗುಡ್ ಎಬೋವ್ 242 ಅಂತ ಕೊಟ್ಟಿದೆ. 242 ರೂಪಾಯಿ ಮೇಲೆ ಚೆನ್ನಾಗಿರುತ್ತೆ ಸ್ಟಾಕು, ಬೈ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ಸ್ಟಾಕ್ನ ಈ ಗ್ರೂಪಲ್ಲಿ ಹಾಕಿದ್ದೆ. ಅದು 242 ರೂಪಾಯಿಂದ 258 ರೂಪಾಯಿಗೆ ಹೋಯಿತು. ಅಂದರೆ 16 ಪಾಯಿಂಟು ನಿಮಗೆ 2 ದಿನದಲ್ಲಿ ಪ್ರಾಫಿಟ್ ಮಾಡಿಕೊಟ್ಟಿದೆ. ಇದೆರಡೂ ಸಹ ಬಂದುಬಿಟ್ಟು FNO ಸ್ಟಾಕು. ನೀವು ಫ್ಯೂಚರಲ್ಲೂ ಇದರೊಳಗೆ ಟ್ರೇಡ್ ಮಾಡ್ಬೋದು, ಆಪ್ಷನಲ್ಲೂ ಟ್ರೇಡ್ ಮಾಡ್ಬೋದು. ಇಲ್ಲ ನಮಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್
ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಮಗೆ ಫ್ಯೂಚರ್ ಆಪ್ಷನ್ ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋರು ಇಂಟ್ರಾಡೇ ಸಹ ಟ್ರೇಡ್ ಮಾಡ್ಕೊಬೋದು, ಇಲ್ಲ ಅಂದರೆ ಸ್ವಿಂಗ್ ಟ್ರೇಡ್ ಸಹ ಮಾಡ್ಕೊಬೋದು. ನಾನು ಎಲ್ರಿಗೂ ಏನಂದರೆ ಯಾರು ಫ್ಯೂಚರ್ ಆ್ಯಂಡ್ ಆಪ್ಷನ್ ಆಗಲಿ ಇಂಡೆಕ್ಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ತಾರೆ, ಏನು ತಿಳ್ಕೊಂಡಲೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದಲೆ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಗೊತ್ತಿಲ್ಲದಲೆ, ಏನು ಅರಿವಿಲ್ಲದಲೆ ಯಾರು ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ತಾರೆ ಅವರು ತುಂಬ 90% ಲಾಸ್ ಮಾಡ್ಕೊಳ್ಳೋಂಥ ಒಂದು ಚಾನ್ಸಸ್ ಇರುತ್ತೆ. ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದರೆ, ಫಸ್ಟು ನೀವು ಏನು ಬರ್ತೀರಾ ಸ್ಟಾರ್ಟಿಂಗಲ್ಲಿ ಪೇಪರ್ ಟ್ರೇಡಿಂಗ್ ಮಾಡಿ, 1 or 2 months ಪೇಪರ್ ಟ್ರೇಡಿಂಗ್ ಮಾಡಿ. 1 or 2 monthsಲ್ಲಿ ನೀವು ಕೋಟಿ ಸಂಪಾದನೆ ಮಾಡುವಂಥ ಒಂದು ಅವಶ್ಯಕತೆ ಏನು ಇರಲ್ಲ, ಆಯಿತಾ. ನೀವು ಇರೋಂಥ ನೀವು ಅಸೆಟ್ನ ಉಳಿಸ್ಕೊಂಡ್ರೆ ಅದು ನೀವು ಕೋಟಿ ಸಂಪಾದನೆ ಮಾಡೋದಷ್ಟೇ ಒಂದು ಬೆನಿಫಿಟ್ ಆಗುತ್ತೆ ನಿಮಗೆ, ಆಯಿತಾ. ಅದಕ್ಕೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ಫಸ್ಟು ಪೇಪರ್ ಟ್ರೇಡಿಂಗ್ ಮಾಡಿ. ನೀವು ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಳ್ಳಿ, ಅರಿತ್ಕೊಳ್ಳಿ, ಪೇಪರ್ ಟ್ರೇಡಿಂಗ್ ಮಾಡಿ. ಪೇಪರ್ ಟ್ರೇಡಿಂಗಲ್ಲಿ ಸಕ್ಸಸ್ ಆಗಿ, ನೀವು ಪೇಪರ್ ಟ್ರೇಡಿಂಗ್ ಮಾಡಬೇಕಾದ್ರೆ ಸಕ್ಸಸ್ ಆಗಿ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದೀನಪ್ಪ, ಈ ಪೇಪರ್ ಟ್ರೇಡಿಂಗಲ್ಲಿ ನನಗೆ ಒಂದು ಅವರೇಜಲ್ಲಿ ನಾನು ಡೈಲಿ ಇಷ್ಟು % ಮಾಡ್ತಾ ಇದ್ದೀನಿ ಅನ್ನೋ ಒಂದು ನಿಮಗೆ ನಂಬಿಕೆ ಬಂತು ಅಂದರೆ, ಅವಾಗ ನೀವು ರಿಯಲ್ ಮನಿ ಹಾಕ್ಕೊಂಡು ಟ್ರೇಡ್ ಮಾಡ್ಬೋದು. ಯಾರೂ ಸಹ ರಿಯಲ್ ಮನಿ ಹಾಕ್ಕೊಂಡು ಟ್ರೇಡಿಂಗ್ ಬಗ್ಗೆ ತಿಳ್ಕೊಂಡಲೆ, ಕ್ಲಾಸ್ ಅಟೆಂಡ್ ಮಾಡ್ದಲೆ, ಅದ್ರ ಬಗ್ಗೆ ಅರಿವಿಲ್ದಲೆ ಯಾರು ರಿಯಲ್ ಮನಿ ಹಾಕೊಂಡು ದಯವಿಟ್ಟು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಟ್ರೇಡಿಂಗಲ್ಲಿ ಎಷ್ಟೋ ಜನ ಬಂದು ಲಾಸ್ ಮಾಡ್ಕೊಂಡು ಹೋಗಿರೋರು ಇದ್ದಾರೆ, ಎಷ್ಟೋ ಜನ ಬಂದು ಪ್ರಾಫಿಟು ಮಾಡ್ಕೊಂಡಿದ್ದಾರೆ. ಟ್ರೇಡಿಂಗ್ ಕಲ್ತ್ಕೊಂಡಿದ್ದ ತಕ್ಷಣ ನೀವೇನು ಮಾಡಬೇಕಂದ್ರೆ, ಸ್ವಿಂಗ್ ಟ್ರೇಡಿಂಗ್ ಅಥವಾ ಇಂಟ್ರಾಡೇ ಟ್ರೇಡಿಂಗು, ಸ್ವಿಂಗ್ ಟ್ರೇಡಿಂಗ್ ಮಾಡಿ, ಆಯಿತಾ. ಸ್ವಿಂಗ್ ಟ್ರೇಡಿಂಗಲ್ಲಿ ಒಳ್ಳೆ ಪ್ರಾಫಿಟ್ ಮಾಡೋದು ಕಲ್ತ್ಕೊಳ್ಳಿ. ಇಂಟ್ರಾಡೇ ಟ್ರೇಡಿಂಗ್ ಮಾಡಿ. ಇಂಟ್ರಾಡೇ ಟ್ರೇಡಿಂಗಲ್ಲಿ ಲಾಸ್ ಕಡಿಮೆ ಇರುತ್ತೆ, ಲಾಭನೂ ಕಡಿಮೆ ಇರುತ್ತೆ. ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೆ ಎಷ್ಟು ಲಾಸ್ ಆಗುತ್ತೆ ಅಷ್ಟೇ ಲಾಭ ಸಹ ಇರುತ್ತೆ. ನೀವು 5,000 ರೂಪಾಯಿ ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದರೆ 10,000 ರೂಪಾಯಿ ಪ್ರಾಫಿಟು ಸಹ ಮಾಡ್ಬೋದು. ಅದೇ ಥರ 5,000 ರೂಪಾಯಿ ಲಾಭ ಮಾಡೋಕ್ಕೆ ರೆಡಿ ಇದ್ದರೆ 10,000 ರೂಪಾಯಿ ಲಾಸು ಸಹ ಆಗ್ಬೋದು. ಆ ಥರ ಚಾನ್ಸಸ್ ಇರುತ್ತೆ. ಎಲ್ರಿಗೂ ಹೇಳೋದೇನೆಂದರೆ, ನಾನು ಫಸ್ಟ್ ಕಲ್ತ್ಕೊಳ್ಳಿ, ಕ್ಲಾಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಕೊಂಡು ಆಮೇಲೆ ಟ್ರೇಡಿಂಗ್ ಮಾಡಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸ್ಟಾಪ್ ಲಾಸ್ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸ್ಟಾಪ್ ಲಾಸ್ ತುಂಬ ಇಂಪಾರ್ಟೆಂಟು. ಯಾವುದಕ್ಕೋಸ್ಕರ ಸ್ಟಾಪ್ ಲಾಸ್ ಇಕ್ಕೊಬೇಕಂತ ಹೇಳ್ತೀನಿ ಅಂತ ಹೇಳಿದ್ರೆ, ಸ್ಟಾಪ್ ಲಾಸು ಸ್ಟಾಕ್ ಮಾರ್ಕೆಟ್ನ ದೇವರು ಅಂತ ಕರೀತಾರೆ ಎಲ್ಲರೂ. ನೀವು ಸ್ಟಾಪ್ ಲಾಸಲ್ಲಿ ಯಾವುದೇ ಒಂದು ಟ್ರೇಡ್ ಮಾಡಬೇಕಾದ್ರೆ ಸ್ಟಾಪ್ ಲಾಸ್ ಇಟ್ಟಿರ್ತೀರಲ್ಲ, ಆ ಸ್ಟಾಪ್ ಲಾಸ್ ನಿಮ್ಮ ಏನು ಮಾಡ್ತಾ ಇರೋಂಥ ಒಂದು ಟ್ರೇಡ್ ಬಂದು ಇಟ್ಟಾಗಿ ಮತ್ತೆ ಸ್ಟಾಕ್ ಕೆಳಗಡೆ ಬಿದ್ದೋಯ್ತು, ಇಲ್ಲಿ ಸ್ಟಾಪ್ ಲಾಸ್ ಇಲ್ಲಿಂದ ಮತ್ತೆ ನೀವು ಇಲ್ಲಿ ಬೈ ಮಾಡಿದ್ದೀರಾ, ಮತ್ತು ಸ್ಟಾಕ್ ಮೇಲೆ ಹೋಯ್ತು, ಏನೋ ಅಚಾನಕ್ ಮಾರ್ಕೆಟ್ ಕ್ರಾಶ್ ಆಯಿತು, ಅಲ್ಲಿಂದ ಮತ್ತೆ ವಾಪಸ್ ಬಂತು ಮಾರ್ಕೆಟು, ಇಲ್ಲಿ ಸ್ಟಾಪ್ ಲಾಸ್ ನಿಮ್ಮದು ಸ್ಟಾಪ್ ಲಾಸ್ ಇಟ್ಟಾಯಿತು. ಸ್ಟಾಪ್ ಲಾಸ್ ಇಟ್ಟಾಗ್ಬಿಟ್ಟು ಮಾರ್ಕೆಟ್ ಮತ್ತೆ ಕೆಳಗಡೆ ಬಿದ್ದೋಯ್ತು ಅಂದರೆ, ನೀವು 500 ರೂಪಾಯಿ ಲಾಸ್ ಮಾಡಿಕೊಂಡು ಮಾರ್ಕೆಟಿಂದ ಎಕ್ಸಿಟ್ ಆಗಿಬಿಟ್ಟಿರ್ತೀರ. ಮಾರ್ಕೆಟ್ ಮತ್ತೆ ಇಲ್ಲಿಂದ ಒಂದು 10 ಪಾಯಿಂಟ್ ಬಿದ್ದೋಗ್ಬಿಟ್ಟಿರುತ್ತೆ. ನಿಮ್ಮದು 2,000 ರೂಪಾಯಿ ಏನು ಲಾಸ್ ಆಗ್ತಾಯಿತ್ತು, ಆ ಲಾಸ್ನ ನೀವು ಇಲ್ಲಿ ಸೇವ್ ಮಾಡಿರ್ತೀರ. ನಿಮ್ಮ ಸ್ಟಾಪ್ ಲಾಸ್ ಸಿಕ್ಕಿರೋದ್ರಿಂದ ಈ 2,000 ರೂಪಾಯಿ ಸೇವ್ ಆಗಿರುತ್ತೆ ಅಂದರೆ, ನೀವು ಅವತ್ತಿನ ದಿನ 2,000 ರೂಪಾಯಿ ಪ್ರಾಫಿಟ್ ಮಾಡಿದ್ದೀರಾ ಅಂತಲೇ ಅರ್ಥ. ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಸ್ಟಾಪ್ ಲಾಸ್ನ ನೀವು ಟ್ರೇಡ್ ಮಾಡಬೇಕಾದ್ರೆ ಮನದಲ್ಲಿ ಇಟ್ಕೊಂಡು, ಮನದಟ್ಟು ಮಾಡಿಕೊಂಡು, ಆಯಿತಾ. ನೀವು ಟ್ರೇಡ್ ಎಕ್ಸಿಕ್ಯೂಟ್ ಆಗಿದ ತಕ್ಷಣ ದಯವಿಟ್ಟು ಸ್ಟಾಪ್ ಲಾಸ್ನ ಇಕ್ಕೋದು ಮರಿಬೇಡಿ. ಸ್ಟಾಪ್ ಲಾಸ್ ಇಕ್ಬಿಟ್ಟೆ ಟ್ರೇಡ್ ಮಾಡಿ. ಸ್ಟಾಪ್ ಲಾಸ್ ಇಕ್ಕೋದ್ರಿಂದ ನೀವು ನಿಮ್ಮ ಅಸೆಟ್ನ ಸೇವ್ ಮಾಡ್ಕೊಬೋದು, ಮತ್ತು ನಾಳೆ ಟ್ರೇಡ್ ಮಾಡೋಕ್ಕೆ ನಿಮ್ಮ ಹತ್ರ ಕ್ಯಾಪಿಟಲ್ ಇರುತ್ತೆ. ಇವತ್ತು ನೀವು ಸ್ಟಾಪ್ ಲಾಸ್ ಇಕ್ಕದಲ್ಲೇ ನೀವು ಫುಲ್ ಲಾಸ್ ಮಾಡ್ಕೊಂಡು ಝೀರೋ ಮಾಡ್ಕೊಂಡ್ರೆ, ನಾಳೆ ಕೈ ಕಟ್ಕೊಂಡು ಕುಂತ್ಕೊಬೇಕಾಗತ್ತೆ, ಟ್ರೇಡ್ ಮಾಡೋಕ್ಕೆ ದುಡ್ಡಿರಲ್ಲ. ಇವತ್ತು ನೀವು ಸ್ಟಾಪ್ ಲಾಸ್ 500 ರೂಪಾಯಿ ಲಾಸಲ್ಲಿ ಎಕ್ಸಿಟ್ ಆದರೆ ನಿಮ್ಮ ಹತ್ರ ಬ್ಯಾಲೆನ್ಸ್ ಇರೋಂಥ ದುಡ್ಡಲ್ಲಿ ಮತ್ತೆ ನಾಳೆ ಟ್ರೇಡ್ ಮಾಡಿ ಆ ಲಾಸ್ನ ರಿಕವರಿ ಮಾಡ್ಕೊಬೋದು. ಅದೊಂದು ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಈ ನನ್ನ ಎಲ್ಲ ವಿಡಿಯೋ ನೋಡಿದಂಥ ವೀಕ್ಷಕರಿಗೆ ಧನ್ಯವಾದಗಳು ತಿಳಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.